ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ ಯೂಟ್ಯೂಬ್ ಚಾನಲ್. ತುಂಬ ವಿಡಿಯೋಸ್ ಇದೆ, ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ. ಸೊ ಇದು ಮೈಸೂರಿಗೆ ಹೋಗಿದ್ದು ವ್ಲಾಗ್ ಆಗಿರುತ್ತೆ. ಒಂದು ವಾರ 15 ಡೇಸ್ ಆಯಿತು ಮೈಸೂರಿಗೆ. ದಸರಾ ಟೈಮಲ್ಲಿ ಹೋಗಿದ್ವಿ. 15 ಡೇಸ್ ಜಾಸ್ತಿನೇ ಆಗಿದೆ. ದಸರಾ ಟೈಮಲ್ಲಿ ಹೋಗಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮೈಸೂರಲ್ಲಿ. ಬಟ್ ನಾವು ಬೆಳಗ್ಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಹೋಗಿದ್ವಿ. ಸೊ ಎಲ್ಲ ಕಡೆ ವೆಹಿಕಲ್ಸ್ ಹೋಗೋಕ್ಕಾಗಲ್ಲ. ನಡೆದು ಜಾಸ್ತಿ ಯಾವುದು ಫುಡ್ ಫೆಸ್ಟ್ ಆಗಲಿ ಯಾವುದನ್ನು ನೋಡೋಕ್ಕಾಗಲಿಲ್ಲ. ಝೂ ಮತ್ತು ಪ್ಯಾಲೇಸು, ಆನೆಗಳು, ಮತ್ತು ಅಲ್ಲಿ ಇನ್ನೊಂದು ಇದಿತ್ತು ಶೋ, ಅದನ್ನು ನೋಡ್ಕೊಂಡು ಬಂದ್ವಿ. ಅದೇನಾಯಿತೋ ಗೊತ್ತಿಲ್ಲ, ನಾನು ಫುಲ್ ಚಾರ್ಜ್ ಮಾಡಿದ್ದೆ ಫೋನು. ಮೈಸೂರು ಎಂಟ್ರಿ ಅಂದರೆ ಊರಿಂದನೂ ಫುಲ್ ವಿಡಿಯೋ ಆನಲ್ಲೇ ಇತ್ತಲ್ಲ. ಮೈಸೂರು ಎಂಟ್ರಿ ಆದ್ವಿ. ಮತ್ತು ಇಲ್ಲಿ ಫಿಶ್ದು ಇದಿದೆಯಲ್ಲ, ಫಿಶ್ ಅಕ್ವೇರಿಯಮ್ಮು, ಅಲ್ಲಿ ಫುಲ್ಲು ಚಾರ್ಜು ಹೋಗೇ ಬಿಡ್ತು. ನಾನು ಚಾರ್ಜರ್ ಬೇರೆ ತಗೊಂಡೋಗಿರಲಿಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು. ಇದು ಹಿಂಗಾಗೋಯ್ತಲ್ಲ ಅಂಥೇಳಿ. ಹಂಗೋ ಎಲ್ಲ ಅಪ್ಪನ ಫೋನಲ್ಲಿ, ಡ್ರೈವರ್ ಫೋನಲ್ಲಿ ಎಲ್ಲ ವಿಡಿಯೋ ಮಾಡ್ಕೊಂಡು ಆಮೇಲೆ ನಾನು ಫೋನಿಗೆ ಕಳಿಸ್ಕೊಂಡಿದ್ದಾಯಿತು. ಇದು ಫಿಶ್ ಅಕ್ವೇರಿಯಮ್ಮು. ತುಂಬ ಎಷ್ಟು ಥರದ್ದು ಫಿಶ್ಗಳಿದೆ ಅಂದರೆ ಎಷ್ಟೊಂದು ಥರದ್ದು ಫಿಶ್ಗಳಿದೆ. ಆ ಥರ ಫಿಶ್ ಎಲ್ಲ ನಾವು ನೋಡಿರೋದೇ ಇಲ್ಲ. ತುಂಬ ಚೆನ್ನಾಗಿತ್ತು ಇಲ್ಲಿ ನಾನು ನನ್ನ ಮಗ ಚೆನ್ನಾಗಿ ಎಲ್ಲ ಫಿಶ್ ಎಲ್ಲ ನೋಡ್ಕೊಂಡು, ಒಳಗಡೆ ಒಂಥರ ಗುಹೆ ಥರ ಇದೆ. ಇಲ್ಲಿ ಸ್ನೋ ಇದು ಇದೆ ಅಂತೆ, ಅಂದರೆ ಐಸ್ ಬೀಳುತ್ತಲ್ಲ ಆ ಥರ. ಬಟ್ ನಾವು ಅಲ್ಲಿಗೆ ಟಿಕೆಟ್ ತಗೊಳ್ಳಿಲ್ಲ, ಅಲ್ಲಿ ಟೈಮ್ ಆಗೋಗುತ್ತೆ ಅಂತೇಳಿ ಬರೀ ಫಿಶ್ ನೋಡ್ಕೊಂಡು ಹೋಗೋಣ ಅಂತ. ಇದು ಅಷ್ಟೇ 1 ಅವರ್ ಆಯಿತು ನಾವು ಇದೆಲ್ಲ ನೋಡಿ ಆಚೆ ಬರೋ ಅಷ್ಟೊತ್ತಿಗೆ. ಎಲ್ಲ ಥರ ಫಿಶ್ಗಳಿದೆ. ಕ್ಯಾಟ್ ಫಿಶ್ ಥರ, ಆಮೇಲೆ ಕ್ರೊಕೊಡೈಲ್ ಫೇಸ್ ಥರ ಫಿಶ್ಶು, ಎಲ್ಲ ಥರ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಅಲ್ಲಿ ಫೋಟೋ ತೆಕ್ಕೊಳ್ಳೋಕ್ಕೂ ಇಟ್ಟಿದ್ದಾರೆ, ಅದು ಚೆನ್ನಾಗಿದೆ. ಅದನ್ನು ಟಚ್ ಮಾಡಿದ್ರೆ ಎಲ್ಲಿ ಕ್ಲೋಸ್ ಆಗುತ್ತೋ ಅನ್ನೋ ಥರ ಭಯಪಡ್ತಿದ್ದ. ಆಮೇಲೆ ಟಚ್ ಮಾಡಿ ಅದು ಕ್ಲೋಸ್ ಆಗೋಲ್ಲ ಅಂತ ಗೊತ್ತಾದಮೇಲೆ ನೀಟಾಗಿ ನೋಡ್ದೆ. ಮೈಸೂರಿಗೆ ಹೋದರೆ ಇದು ಝೂ ಪಕ್ಕನೇ, ಒಂದು ಸ್ವಲ್ಪ ದೂರದಲ್ಲೇ ಇದೆ. ತುಂಬ ದೂರ ಏನಿಲ್ಲ, ನಡ್ಕೊಂಡು ಓಡಾಡ್ಬೋದು ಝೂಗೂ ಇಲ್ಲಿಗೂ. ಸೊ ಅದಕ್ಕೋಸ್ಕರ ಒಂದೇ ಕಡೆ ಕಾರ್ ನಿಲ್ಲಿಸಿದ್ರೆ ಎರಡನ್ನೂ ನೋಡ್ಬೋದಲ್ಲ ಅಂತ ಒಂದು ಕಡೆ ಪಾರ್ಕಿಂಗ್ ಮಾಡಿ, ಆಮೇಲೆ ಫಿಶ್ಶಿಂದ ನೋಡ್ಕೊಂಡು ಆಮೇಲೆ ಝೂಗೆ ಹೋಗೋಣ ಅಂತ ಹೊರಟ್ವಿ. ಎಷ್ಟು ದಪ್ಪ ಫಿಶ್ ಆಗಲಿ, ಕಲ್ಲರ್ ಫಿಶ್ಗಳಂತೂ ತುಂಬ ಚೆನ್ನಾಗಿತ್ತು. ಇನ್ನು ಮೈಸೂರಿಗೆ ಹೋಗಿ ಯಾರೂ ಈ ಫಿಶ್ಶಿನ ನೋಡಿಲ್ಲ, ನೋಡ್ಕೊಂಡು ಬನ್ನಿ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲ ಫಿಶ್ಶು ಜೀವಂತ ಇರೋದ್ರಿಂದ ಮಕ್ಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನಂದು ಹೇರ್ ಆಯಿಲ್ ಬುಕ್ ಮಾಡ್ಕೊಂಡಿಲ್ಲ, ಸಂಭ್ರಮ ಹರ್ಬಲ್ ಹೇರ್ ಆಯಿಲ್, ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ತುಂಬ ಜನ ಕೇಳ್ತಿರೋದು 1/2 ಲೀಟರ್ ಬೇಕು ಅಂತ. ಸದ್ಯದಲ್ಲೇ 1/2 ಲೀಟರ್ ಮಾಡ್ತೀನಿ. ಈಗ ಸದ್ಯಕ್ಕಾಗಿಲ್ಲ 1/2 ಲೀಟರ್ ಮಾಡೋಕ್ಕೆ. 1/2 ಲೀಟರ್ ಮಾಡಿದ್ಮೇಲೆ ವಿಡಿಯೋ ಶೇರ್ ಮಾಡ್ತೀನಿ. ಏರ್ ಫಾಲ್ ಮತ್ತು ಡ್ಯಾಂಡ್ರಫ್ ಎರಡೂ ಕಂಟ್ರೋಲ್ ಆಗುತ್ತೆ. ನೀಟಾಗಿ ಮೇಂಟೈನ್ ಮಾಡಬೇಕು. ವಾರದಲ್ಲಿ 2 ಸಲ ಆಯಿಲ್ ಮಸಾಜ್ ಮಾಡಿ, ವಾರದಲ್ಲಿ 2 ಸಲ ಹೇರ್ ವಾಶ್ ಮಾಡಬೇಕು. ಈ ಥರ ಮೇಂಟೈನ್ ಮಾಡಿದ್ರೆ ಏರ್ ಫಾಲ್ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ. ನಾನು ಈಗ ರೀಸೆಂಟಾಗಿ ಯಾರಿಗೋ ಒಬ್ರಿಗೆ ಆಯಿಲ್ ಕೊಟ್ಟಿದ್ದೆ. ಅವ್ರು ವಾರಕ್ಕೊಂದು ಸಲ ಏರ್ ವಾಶ್ ಮಾಡಿದರೆ ಸಾಕಾ ಅಂತ ಕೇಳ್ತಿದ್ರು. ನನಗೆ ನಿಜವಾಗ್ಲೂ ಒಂಥರ ಶಾಕ್ ಅನ್ನಿಸ್ತು. ನಿಜವಾಗ್ಲೂ ವಾರಕ್ಕೊಂದು ಸಲ ಏರ್ ವಾಶ್ ಮಾಡ್ತಾರಾ? 15 ಡೇಸಿಗೆ ಒಂದು ಸಲ ಮಾಡಿದರೆ ಆಗುತ್ತಾ ಅಂತಾರಲ್ಲ ಅಂತ. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಇಲ್ಲ, ವಾರಕ್ಕೆ 2 ಸಲ ಮಾಡಲೇಬೇಕು. ಅದು ಸಂಜೆ ಹಚ್ಕೊಂಡು ಬೆಳಗ್ಗೆ ಹೇರ್ ವಾಶ್ ಮಾಡಬೇಕು ಅಂತ ಹೇಳಿದೆ. ಸೊ ಮೇಂಟೈನ್ ಮಾಡೋದ್ರಲ್ಲೂ ಇರುತ್ತೆ. ಆಯಿಲ್ ಹಚ್ಕೊಂಡ ತಕ್ಷಣ ಏರ್ ಫಾಲ್ ಕಮ್ಮಿ ಆಗುತ್ತೆ ಅಂತ ಅಲ್ಲ, ಆಯಿಲ್ ಹಚ್ಕೋಬೇಕು. ಅಂದರೆ ವಾರಕ್ಕೆ 2 ಸಲ ನೀಟಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ಆಮೇಲೆ ಹೇರ್ ವಾಶ್ ಮಾಡಬೇಕು. ಸೊ ಇಲ್ಲಿ ನೋಡಿ ಫಿಶ್ಗಳು, ಇಲ್ಲಿ ಅದೇನೋ ಕಾಳು ಥರ ಫಿಶ್ಶಿಗೆ ಊಟ ಥರ ಕೊಡ್ತಿದ್ರು. ಒಂದು ಚಿಕ್ಕ ಡಬ್ಬ 50 ರೂಪೀಸು. ಒಂದು ಕಡೆ ಹಾಕಿದ್ರೆ ಎಷ್ಟು ಮೀನುಗಳು ಬಾಯಿ ಬಿಟ್ಕೊಂಡು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಸೊ ನನ್ನ ಮಗನು ನಾನು ಆ ಊಟ ಹಾಕ್ತೀನಿ ಅಂತ ಅವನಿಗೆ ಮೊದಲೇ ಪ್ರಾಣಿಗಳಂದರೆ ಅಷ್ಟು ಇಷ್ಟ. ಇನ್ನು ಫಿಶ್ ಅಂತೂ ಇಷ್ಟು ಹತ್ರದಲ್ಲಿ ಸಿಗುತ್ತೆ ಅಂದರೆ ಕೇಳಬೇಕಾ. ಸೊ ಅವನು ತಂದ. ಎಲ್ಲ ಒಂದೇ ಕಡೆ ತುಂಬ್ಕೊಂಬಿಡುತ್ತೆ ಫಿಶ್ಗಳು. ಅದು ಬಾಯಿ ಓಪನ್ ಮಾಡೋದು ನೋಡೋಕ್ಕೇ ಚೆನ್ನಾಗಿರುತ್ತೆ.
ಸೊ ಅವನು ಎಲ್ಲದಕ್ಕೂ ಹಾಕ್ತೀನಿ ಅಂತ ಹಾಕ್ತಿದ್ದ ಫಿಶ್ಶಿಗೆ ಊಟ. ಮೈಸೂರಲ್ಲಂತೂ ಹೋದರೆ ನೋಡೋಕ್ಕೆ ತುಂಬ ಪ್ಲೇಸ್ಗಳಿರುತ್ತೆ, ಬಟ್ 1-2 ದಿನ ಆದರೂ ಆಗಲೇಬೇಕು. ಬೆಳಗ್ಗೆ ಹೋಗಿ ಸಂಜೆ ಬರ್ತೀವಿ ಅಂದರೆ ನಾವು ಚಾಮುಂಡಿ ಬೆಟ್ಟಕ್ಕೂ ಹೋಗಲಿಲ್ಲ, ಅಷ್ಟೊತ್ತಿಗಾಗಲೇ ಟೈಮ್ ಆಗೋಯಿತು. ನೋಡಿ ಅಲ್ಲಿ ಒಂದು ಫಿಶ್ ದಪ್ಪದಂತೂ ಚೆನ್ನಾಗಿ ತಿಂತಿತ್ತದು. ಆ ಯೆಲ್ಲೋ ಕಲರ್ದು ಮೂತಿ ಇದೆಯಲ್ಲ ಫಿಶ್ಶು, ಎಲ್ಲ ತಗೊಂಡು ಹಾಕ್ತಿದ್ರು. ಸೊ ಅದ ಊಟ ಎಲ್ಲ ಹಾಕಿ ಈ ಥರ ಬಂದ್ವಿ. ಇದು ಫುಲ್ ಅಕ್ವೇರಿಯಂ ಥರ ಮೇಲಿದೆ, ನಾವು ಮಧ್ಯದಲ್ಲಿ ನೆಡ್ಕೊಂಡು ಹೋಗೋ ಥರ. ಇಲ್ಲೂ ಅಷ್ಟೇ ಕಲರ್ ಫಿಶ್ಗಳೆಲ್ಲ ಇದೆ. ಅದು ಯಾವ್ಯಾವ ಫಿಶ್ ಹೆಸ್ರು ಹೇಳೋಕ್ಕೂ ಬರಲ್ಲ. ನಾವು ಅದ್ರ ಮಧ್ಯೆ ನಡ್ಕೊಂಡು ಹೋಗ್ತಾ ಇರ್ತೀವಲ್ಲ, ಅದೊಂಥರ ನೋಡೋಕೆ ಚೆನ್ನಾಗಿ ಅನಿಸುತ್ತೆ. ನಮ್ಮ ತಲೆ ಮೇಲೆ ಫಿಶ್ಗಳು ಹೋಗ್ತಿರೋ ಥರ. ನೋಡಿ ಎಷ್ಟು ಪುಟ್ಟ ಫಿಶ್ಗಳಿದೆ. ಈ ಸೈಡ್ ಬಂದರೆ ಇವರು ನೀರೊಳಗಡೆ ಅದು ಹೆಂಗೆ ಹೋಗ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಅವರು ನೀರೊಳಗಡೆ ಇದ್ದರು, ಅಕ್ವೇರಿಯಂ ಒಳಗಿದ್ದರು. ಅವರಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ತಿದ್ರು, ಆಕ್ಸಿಜನ್ ಎಲ್ಲ ಹಾಕ್ಕೊಂಡು. ಅದನ್ನು ನೋಡೋದೇ ಒಂಥರ ಆಶ್ಚರ್ಯ ಅನ್ನಿಸ್ತಿತ್ತು ಎಲ್ಲರಿಗೂ. ಹಾಯ್ ಮಾಡಿ ಫೋಟೋ ತೆಗೆಸ್ಕೊಂಡು. ಅದು ಇರೋದು ಎಷ್ಟು ಚಿಕ್ಕ ಜಾಗ, ಅದರೊಳಗಡೆ ಅವರು ಮಲ್ಕೊಂಡು ಕ್ಲೀನ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ. ಮತ್ತು ಸಡನ್ನಾಗಿ ಆ ಕಡೆಗೆ ಈಜ್ಕೊಂಡು ಹೋದರು. ಅದೆಲ್ಲ ನೋಡ್ತಿದ್ರೆ ಒಂಥರ ಆಶ್ಚರ್ಯ ಅನಿಸುತ್ತೆ. ನಮಗೆ ನಾರ್ಮಲಾಗಿ ನೀರೊಳಗಡೆ ಇರೋಕ್ಕೆ ಆಗಲ್ಲ, ಎಷ್ಟು ಕೆಲಸ ಇರುತ್ತೆ ಅದರೊಳಗಡೆ ಅಂತ. ಅಲ್ಲಿಂದ ಈ ಕಡೆಗೆ ಬಂದರೆ ಇಷ್ಟು ದೊಡ್ಡ ಫಿಶ್ಗಳು ವೈಟ್ ಕಲರ್ ಎಲ್ಲ ಕೈಗೆ ಸಿಗೋ ಥರ ಇತ್ತು, ಬಟ್ ಯಾವುದು ಕೈಗೆ ಸಿಗ್ತಿರ್ಲಿಲ್ಲ. ಇಲ್ಲೇ ನಮಗೆ 1-1.5 ಗಂಟೆ ಟೈಮ್ ವೇಸ್ಟ್ ಆಗೋಯಿತು. ಅಂದರೆ ನೋಡಿದ್ದು ಖುಷಿ ಆಯಿತು, ಬಟ್ ಫುಡ್ ಫೆಸ್ಟಿಗೆ, ಕೇಕ್ ಶೋಗೆ ಯಾವುದಕ್ಕೂ ಹೋಗೋಕ್ಕಾಗಲಿಲ್ಲ. ಇಲ್ಲಿ ನೋಡ್ತಾ ದೊಡ್ಡದಿದೆ, ಆಚೆಯಿಂದ ಅಷ್ಟು ದೊಡ್ಡದು ಅನಿಸಲ್ಲ. ಮೇಲೆಲ್ಲ ಕಲರ್ಫುಲ್ ಮಾಡಿದ್ದಾರೆ, ಚೆನ್ನಾಗಿದೆ. ಮಕ್ಕಳಿಗಂತೂ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಎಲ್ಲ ಥರ ಫಿಶ್ ಇದೆ, ಬಟ್ ನೇಮ್ ಗೊತ್ತಿರಬೇಕಷ್ಟೇ. ಪ್ರತಿ ಒಂದು ಥರದ್ದು ಫಿಶ್ಗಳಿದೆ. ನೋಡಿ ಎಷ್ಟು ದಪ್ಪ ಫಿಶ್ಗಳಿದೆ. ಇಲ್ಲಿಂದ ಪಕ್ಕಕ್ಕೆ ಟಿಕೆಟ್ ತಗೊಂಡ್ರೆ ಸ್ನೋ ಇರೋ ಥರದ್ದು. ಅಲ್ಲಂತೂ ಇನ್ನೂ ಸಂಜೆನೇ ಆಗೋಗುತ್ತೇನೋ, ಸ್ನೋ ಇದ್ದರೆ ಆಟ ಆಡ್ಕೊಂಡು. ಈ ಥರ ಬಂಡೆಗಳ ಥರ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಲಾಸ್ಟಿಗೆ ಬರಬೇಕಾದ್ರೆ ರೇಟಿಂಗ್ಸ್ ಕೇಳ್ತಾರೆ, 5 ಸ್ಟಾರಿಗೆ ಎಷ್ಟು ಕೊಡ್ತೀರಾ ಅಂತ. ಸೊ ನೋಡಿ ಇಲ್ಲಿ ಎಷ್ಟು ದೊಡ್ಡ ಫಿಶ್ಗಳಿದೆ. ಎಷ್ಟು ದೊಡ್ಡ ಫಿಶ್ಗಳು ನಾವು ನೋಡೇ ಇರಲ್ಲ ಆಚೆ ಕಡೆ. ಎಲ್ಲ ಥರ ಫಿಶ್ಶು ಒಂದೇ ಕಡೆ ನೋಡಬೇಕಂದ್ರೆ ಇಲ್ಲಿಗೆ ಹೋಗ್ಬೇಕು. ಇಲ್ಲಿ ನೋಡಿ, ಇದು ಮೊಸಳೆ ಥರ ಬಾಯಿದೆ, ಅದು ಹಿಂದೆ ಎಲ್ಲ ಫಿಶ್ಶು, ಮುಂದೆ ಮೂತಿ ಮಾತ್ರ ಮೊಸಳೆ ಥರ ಇದೆ. ಇದು ದೊಡ್ಡ ಫಿಶ್ಗಳು ಎಲ್ಲ ನಮ್ಮ ತಲೆ ಮೇಲೆ ಹೋದಂಗೆ ಅನ್ನಿಸ್ತಿರೋದು. ಇದನ್ನೆಲ್ಲ ನೋಡ್ಕೊಂಡು ನಾವು ಝೂಗೆ ಹೋದ್ವಿ. ಝೂ ಪಾರ್ಟ್ 2 ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.